ಹಾಕಿದ್ದಾರೆ. ಏಕಾಏಕಿ ನಿನ್ನೆ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಆಗಿದೆ ಬನ್ನಿ ಅಂತ ಕರೆದು ಇವ್ರು ಸ್ಟೇಷನ್ ಹತ್ರ ಹೋಗಿ ಬರೋಕ್ಕಿಂತ ಮುಂಚೆ ಎಲ್ಲ 7 ಮೆಂಬರ್ ಸೇರಿ 7 ಜನ ಮೆಂಬರ್ 7 ಮೆಂಬರ್ ಸೇರಿ ಯಾರ ಅಧ್ಯಕ್ಷತೆಯಲ್ಲಿ ಇದೆಲ್ಲ ಜಮುನಾ ಅವರ ಅಧ್ಯಕ್ಷತೆಯಲ್ಲಿ PDO ಅವರ ಬೇಜವಾಬ್ದಾರಿತನದಿಂದ ಇದು ದುರುಪಯೋಗ ಆಗಿ ಕೆಲಸ ಅವ್ರ ಅಧಿಕಾರನ ಮಿಸ್ಯೂಸ್ ಮಾಡಿಕೊಂಡು ಇವ್ರ ಮನೇನ ಇವರ ಸಾಮಾನ ಹೊರಗಡೆ ಹಾಕಿ ಇವ್ರ ಮೇಕ ಕಳವಾಗಿದೆ, ಇವ್ರದ್ದು ಒಡವೆ ಕಳವಾಗಿದೆ, 20,000 ಅಮೌಂಟ್ ಇಟ್ಟಿದ್ರಂತೆ ಅದು ಕಳ್ತನ ಆಗಿದೆ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಕೋರ್ಟಿಂದ ಕೇಸ್ ಹಾಕಿದ್ದಾರೆ. ಈ ಕೋರ್ಟ್ ಕೇಸಿಗೂ ರೆಸ್ಪಾನ್ಸ್ ಮಾಡಿಲ್ಲ. ಮತ್ತು ಡಿ ಸಿ ಆಫೀಸಿಂದ ಇವ್ರಿಗೆ ನೋಟಿಸ್ DC ಆಫೀಸಲ್ಲಿ ಕಾಯಂ ನಿವೇಶನ ಮಾಡಿಕೊಡಿ ಅಂತ ಹೇಳಿ ಇವರು ಅರ್ಜಿ ಕೊಟ್ಕೊಂಡಿದ್ದಾರೆ. ಆ ಅರ್ಜಿಗೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಒಂದು ಪಂಚಾಯಿತಿಯಿಂದ ಏನಿರೋದು ಸ್ಟೇಟ್ಮೆಂಟ್ ಕೊಡಿ, ಹೇಳಿಕೆ ಕೊಡಿ ಅಂತ ಹೇಳಿ ಅದು ಕೂಡ ಕೊಟ್ಟಿದ್ದಾರೆ. ಅದಕ್ಕೂ ಏನೂ ರೆಸ್ಪಾನ್ಸ್ ಮಾಡಿಲ್ಲ. ತಹಸೀಲ್ದಾರ್ ಕಡೆಯಿಂದನೂ ಬಂದಿದೆ, ಅದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. CEO ಕೊಟ್ಟಿದ್ದಾರೆ, EO ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳಿಗೂ ಇವರು ಕಾಯಂ ನಿವೇಶನ ಮಾಡಿಕೊಡಿ ಅಂತ ಹೇಳಿ ಅರ್ಜಿ ಹಾಕ್ಕೊಂಡವ್ರೆ. ಕೋರ್ಟಲ್ಲಿ ಕೇಸು ಕೂಡ ನಡೀತಾ ಇದೆ. ಆದರೂ ಕೂಡ ಕಾನೂನನ್ನ ಉಲ್ಲಂಘನೆ ಮಾಡಿ ಇವರಿಗೆ ಏಕಾಏಕಿ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಸರ್. ನಿನ್ನೆ ನೈಟಲ್ಲಿ ನಾವು ಇವಾಗ ಬೆಳಿಗ್ಗೆ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ವಿ. PDO ಅವ್ರು ಬರಲಿ ಅಂತ ಹೇಳಿ ನಮ್ಮ ಕಂಪ್ಲೇಂಟ್ ಕೂಡ ಇನ್ನೂ ತಗೊಂಡಿಲ್ಲ, ಫೈಲ್ ಮಾಡಿಲ್ಲ. ನಿನ್ನೆಯಿಂದ ಕಂಪ್ಲೇಂಟಿಗೆ ನಾವು ಅಲಿತಾ ಇದ್ದೀವಿ. ಕಂಪ್ಲೇಂಟು ಕೂಡ ಇನ್ನೂ ಫೈಲ್ ಆಗಿಲ್ಲ. ಅವ್ರು PDO ಅವ್ರು ಬರಲಿ, ಅವ್ರದ್ದು ಸ್ಟೇಟ್ಮೆಂಟ್ ತಗೊಂಡು ಇವಾಗ ಅನ್ಯಾಯ ಆಗಿರೋದು ನಮ್ಮ ಜೊತೆ ನ್ಯಾಯ ಕೇಳೋಕೆ ಹೋಗಿ ನಮಗೆ ನ್ಯಾಯ ಕೊಡಿ ಅಂದರೆ ನ್ಯಾಯ ಕೊಡ್ತಾ ಇಲ್ಲ ಅವರು. ನಮ್ಮ ಹೇಳಿಕೆನೂ ತಗೊಂಡಿಲ್ಲ, ಇಟ್ಕೊಂಡಿದ್ದಾರೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇನ್ನು ಕಂಪ್ಲೇಂಟ್ ಏನೂ ಆಗಿಲ್ಲ. ಇವಾಗ 112 ಕಾಲ್ ಮಾಡಿದ್ವಿ. ಅವ್ರು ಬಂದು ಆಪೋಸಿಷನ್ ಕಡೆಯಿಂದನೂ ಒಂದು ಬೀಗ ಹಾಕಿಸಿ, ನಮ್ಮ ಕಡೆಯಿಂದನೂ ಒಂದು ಬೀಗ ಹಾಕಿಸಿ, ಇಬ್ಬರು ಪಾರ್ಟಿಗೂ ಸ್ಟೇಷನ್ ಹತ್ರ ಹೋಗಿ ಅಂತ ಹೇಳೋರೆ. ನಾವು ಹೋಗ್ತೀವಿ 5 ಗಂಟೆಗೆ. ಏನೆಲ್ಲ ಸಮಸ್ಯೆ ಇಲ್ಲ ಮೇಡಮ್, ನಾನು ಇರಲಿಲ್ಲ. ನಿನ್ನೆ ಬಂದು 1 ಗಂಟೆಗೆ ಗಲಾಟೆ ಮಾಡಿದ್ರು. ಬೆಳಗ್ಗೆಯಿಂದ ಸಂಜೆವರೆಗೂ ಬಾಕ್ಲೆಲ್ಲ ಕುತ್ಕೊಂಡಿದ್ದ ಅಮ್ಮ. ಬಾಕ್ಲೆ ಯಾರು ಇವಾಗ ನಮ್ಮ ಮನೇಲಿ ಇರೋ ಅಮ್ಮ ಸವಿತಮ್ಮ ಸವಿತಮ್ಮ ಏನಾಗ್ಬೇಕು ನಿಮಗೆ? ಸವಿತಮ್ಮ ನಮಗೂ ಅವ್ರಿಗೂ ಸಂಬಂಧ ಇಲ್ಲ. ಅವ್ರು ಬೇರೆ ನಾವು ಬೇರೆ. ನಂದು ಮನೆ ಬಿಡು ಅಂತೇಳಿ ಇವ್ರು ಮಾತು ಕಟ್ಕೊಂಡು ಅವಳು ಮನೆ ಸೇಲ್ ಮಾಡಿದ್ದಾಳೆ ಬೇರೆಯವ್ರಿಗೆ. ನಂದು ಮನೆ ಬಿಡು ಅಂತೇಳಿ ಮುಂದೆ ಮನೆ ಅವ್ರದ್ದು, ಹಿಂದೆ ಮನೆ ನಂದು. ಅದಕ್ಕೋಸ್ಕರ ಬಂದು ಮನೆ ಬಿಡು ಅಂತ ಜಗಳ ಮಾಡ್ತಾ ಇದ್ಲು. ನಾನೇನು ಮಾಡಿದೆ, ಸ್ಟೇಷನ್ಗೆ ಫೋನ್ ಮಾಡಿದೆ, 112 ಫೋನ್ ಮಾಡಿದೆ. ಅವ್ರು ಬಂದು ಹಿಂಗೇನೆ ಗಲಾಟೆ ಮಾಡಿ ಇಬ್ಬರು ಸ್ಟೇಷನ್ ಹತ್ರ ಬರ್ರಿ ಅಂತ ಹೋದರು. ಸರಿ, ಅವರು ಇದಿತ್ತು, ಟಾಟಾ ಸುಮಾ ಇದು ಎಲ್ಲ ಇತ್ತು, ಕಾರು. ಅವ್ರು ಹೊರಟೋದ್ರು. ನಾನು ಅಲ್ಲಿಂದ ನಡ್ಕೊಂಡು ಬಂದು ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದು ಬಸ್ ಕಾಯ್ದು ಹೋಗಬೇಕು. ನಾನು ಹೋಗಿ ಬರೋ ಅಷ್ಟರಲ್ಲಿ ಮನೆ ಸಾಮಾನೆಲ್ಲ ಪಂಚಾಯತಿಯವರೆಲ್ಲ ಬಂದು, ಜಮುನಾ ರೆಡ್ಡಿ ತಿರ್ಗಿ ಯಾರ್ಯಾರೋ 4-5 ಜನ ಬಂದು, ಅಲ್ಲೇ ಇದೆ ನೋಡಿ ಹೆಸರು, ಅವ್ರ ಹೆಸರುಗಳೆಲ್ಲ ಬರೋಲ್ಲ, ಎಲ್ಲ ತೆಗ್ದು ಈಚೆ ಹಾಕ್ಬಿಟ್ಟು ಬೀಗ ಹಾಕೊಂಡಿದ್ದಾರೆ. ನಾನು ತಿರ್ಗಿ ಹೋಗಿ ಕೇಳಕ್ಕೆ ಹೋಗಿದ್ದಕ್ಕೆ ನಾನು ಹೊಡೆಯಕ್ಕೆ ಬಂದರು. ಅಷ್ಟು ಜನನೂ ಹೊಡೆಯಕ್ಕೆ ಬರ್ತಾರೆ ಅಂದ್ಬಿಟ್ಟು. ನಿಮ್ಮ ಕುಟುಂಬದಲ್ಲಿ ಬೇರೆ ಯಾರು ನಿಮಗೆ ಸಪೋರ್ಟ್? ಯಾರು ಸಪೋರ್ಟ್ ಮಾಡಲ್ಲ. ನಾನು ಇರೋದೇ ಒಬ್ಬಳು ಬಿಡೋ. ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರೆ. ನಾನು ಇವಾಗ ಯಾರನ್ನ ಕೇಳೋದು? ಅಲ್ಲೂ ಅದ್ರಿಗೆ ಕಂಪ್ಲೇಂಟ್ ತಗೊಳಲ್ಲ. ಅವರು ದುಡ್ಡದೆ. ಅವ್ರಿಗೆ ನಾವು ಓಟ್ ಹಾಕಿ ಗೆಲ್ಸ್ಬೇಕಾದ್ರೆ ಅವ್ರು ನಮ್ಮ ಕಾಲು ಹಿಡಿತಾರೆ. ಇವಾಗ ನಾವು ಅವ್ರ ಕಾಲು ಹಿಡಿಯೋಕೆ ಆಗ್ತಾ ಇಲ್ಲ. ಅಷ್ಟು ಇದು ಮಾಡಿ ಜಮುನಾ ರೆಡ್ಡಿ ಆಯ ಮುಂದೆ ಮನೆ ಬಿಟ್ಕೊಡ್ರಿ ಅಂತ ಫೋನಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಪೊಲೀಸರು ಬಂದು ಹೋಗಿ ಓಟ್ ಹಾಕಿ ಗೆಲ್ಸೋಕ್ಕೆ ನಾವು ಬೇಕು. ಇವಾಗ ನಮ್ಗೊಂದು ಸಹಾಯ ಮಾಡೋಕ್ಕಾಗಲ್ವ ಅವರು? ಇನ್ನೆಂಥ ಜನಗಳು ಇರ್ಬೇಕು ಮೇಡಮ್ ಇವರು? ಅಧ್ಯಕ್ಷರು ಈಗ ಅವ್ರ ಪರವಾಗಿದ್ದಾರೆ. ಎಲ್ಲರೂ ಪೊಲೀಸರು ಅಕ್ರಮ ನಡೀತಾ ಇದೆ, ಅದ್ರ ವಿರುದ್ಧ ಯಾರು ತಗೊಂತ ಇಲ್ಲ. ಎಲ್ಲ ಅವ್ರ ಪರವಾಗಿ ಇದ್ದಾರೆ. ನನ್ನ ಪರವಾಗಿ ಯಾರು ಮಾತಾಡ್ತಾನಿಲ್ಲ, ಯಾರು ಇಲ್ಲ. ಈಗ ಸ್ಟೇಷನ್ ಹತ್ರ ಬರಕ್ಕೆ ಹೇಳಿದಾರಲ್ಲ, ಎಷ್ಟೊತ್ತಿಗೆ ಬರಕ್ಕೆ ಹೇಳಿದ್ದಾರೆ? ಇವಾಗ ಹೇಳಿದ್ದಾರೆ, ಇಬ್ರಿಗೂ ಹೇಳಿದ್ರು. ಇನ್ನೂ ಯಾರು ಹೋಗಿಲ್ಲ. ಅವ್ರು ಇವಾಗ ಹೋಗ್ತಾ ಇದ್ದಾರೆ, ನಾವು ಇವಾಗ ಹೋಗ್ತಾ ಇದ್ದೀವಿ. ಬಟ್ ಏನಾಗಿದೆ ಅಂದ್ರೆ ಅದು ಸರ್ಕಾರಿ ಗೋಮಾಳ ಜಾಗ. ಅದು ಆಶ್ರಯ ಯೋಜನೆಗೆ ಅಂತಾನೆ ಅಲರ್ಟ್ ಆಗಿರೋದು ಜಾಗದಲ್ಲಿ ಅದು ಇಲ್ಲ. ಅಲ್ಲಿ ಯಾರಿಗೂ ಒಬ್ರಿಗೂ ಹಕ್ಕುಪತ್ರ ಕೊಟ್ಟಿಲ್ಲ. ಆದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಾವ್ ಇವ್ರಿಗೆ ಭೋಗ್ಯ ಮಾಡ್ಕೊಟ್ಟಿದೀವಿ ಅಂತ ಹೇಳ್ತಾರೆ. ಸರ್ಕಾರಿ ಜಾಗನ ಭೋಗ್ಯ ಮಾಡಕ್ಕೆ ಅಧಿಕಾರ ಏನಿದೆ? ನ್ಯಾಯಕ್ಕೋಸ್ಕರ ನಾವು ಇದು ಮಾಡ್ತೀವಿ ಹೊರತು ಅನ್ಯಾಯಕ್ಕೆ ಹೋಗಲ್ಲ ಮೇಡಮ್. ಎಮ್ಮನ್ ನ್ಯಾಯ ಕೊಡಿಸ್ತೀವಿ ಮೇಡಮ್. ಇವತ್ತಿನ ನಾಳೆ ಸಿಕ್ಕಿತ್ತು ಮೇಡಮ್. ಹೈಕೋರ್ಟಲ್ಲಿ ಕೋರ್ಟಲ್ಲಿ ಕೇಸ್ ಇದ್ರೆ ಮೇಡಮ್, ಅಕ್ರಮ ಬಂದು ಒಬ್ಬ ಚೇರ್ಮನ್ರು ಜಮುನಾ ರೆಡ್ಡಿ ತಲೆ ಹಾಕಂಗಿಲ್ಲ. ಒಬ್ಬ PDO ಜೇಮ್ಸ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಜೇಮ್ಸ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ 1.5 ತಿಂಗಳಾಗಿದೆ ಮೇಡಮ್. ಅಲ್ಲಿದೆ ಈ ಕವರಲ್ಲಿ 1.5 ತಿಂಗಳಾಗಿದೆ ಮೇಡಮ್. ಇದುವರೆಗೂ ರಿಪ್ಲೈ ಹಾಕಿಲ್ಲ. ನಾನು ಬೆಳಗ್ಗೆ ಫೋನ್ ಮಾಡಿದೆ, ಯಾಕೆ ಆಗ್ತಾ ಇಲ್ಲ ಇನ್ನು ಕಾಪಿ? ಏನಂದರೆ ನಾನು ಇವರು ಇದು ಮಾಡಬೇಕು, ಜಮೀನು ರೆಡ್ಡಿ ಈಗ ಓನರು. ಸರ್ಕಾರಿ ಜಾಗಕ್ಕೆ PDO ಬರ್ತಾರೆ, ತಹಸೀಲ್ದಾರ್ ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ಗೌರ್ಮೆಂಟ್ ಅಧಿಕಾರಿಗಳು ಬರ್ತಾರೆ. ಆದರೆ ಅವ್ರ ಮೆಂಬರ್ಗಳು ಹೇಳ್ಬೇಕಂತ ಇವ್ರು ಹೇಳ್ಬೇಕಂದ್ರೆ ಇವ್ರು ಏನು ಮೇಡಮ್ ಇರೋದು PDO ಮತ್ತು ಇನ್ನೇನು ಮೆಂಬರ್ ಹೇಳ್ದಂಗೆ ಕೇಳ್ಕೊಂಡಿರೋ ಅದಕ್ಕೆ ಕೆಲಸ ಮಾಡ್ತಾರೆ. ಅವರು ಲಂಚ ಕೊಡ್ತಾರೆ, ಅದ್ರ ಮಾತ್ರ ಇಸ್ಕೊತಾರೆ. ಅಕ್ರಮ ಅಂತ ಎಲ್ಲ ಅಕ್ರಮ ಎಲ್ಲ ನಡೀತಾ ಇದೆ ಅಕ್ರಮ ಮೇಡಮ್. ಜಮುನಾ ರೆಡ್ಡಿ ರಿಜೆಕ್ಟ್ ಮಾಡಿದ್ದಾರೆ.
ಅದು ಅಕ್ರಮ. ಪಿ ನಂಬರ್ ಸರ್ಕಾರಿ ಜಾಗ ರಿಜೆಕ್ಟ್ ಮಾಡಿದ್ದಾರೆ. ಆಮೇಲೆ ಇವರು ಇನ್ನೊಬ್ಬ ರೆಡ್ಡಿ ವೇಣುಗೋಪಾಲ್ ರೆಡ್ಡಿ ಅವರು ರಿಜೆಕ್ಟ್ ಮಾಡಿದ್ದಾರೆ, ಅದು ಸರ್ಕಾರಿ ಜಾಗ ಪಿ ನಂಬರ್. ಅದರಲ್ಲಿ ಏನು ಪರ್ಮಿಷನ್ ಇಲ್ಲ, ಯಾವುದೂ ಇಲ್ಲ. ಅರ್ಜಿ ಹಾಕಿದ್ದೀವಿ ಮೇಡಮ್, ಇದುವರೆಗೂ ಒಂದು ರೆಸ್ಪಾನ್ಸ್ ಮಾಡಿಲ್ಲ. ಇದೇ ಪಿ ಡಿ ಒ ಸುಮಾರು ಒಂದು 20 ಅರ್ಜಿಗಳು ಹಾಕಿದ್ದೀವಿ ಮೇಡಮ್, ಒಂದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ. ಇಂಥ ಪಿ ಡಿ ಒ ನಮ್ಗೆ ಬೇಕಾ? ಇಂಥ ಪಿ ಡಿ ಒ ನಮ್ಗೆ ಬೇಕಾ? ಇಲ್ಲ ನಾವು ಇವ್ರನ್ನ ಆಮೇಲೆ ಎಫ್ ಐ ಆರ್ ಮಾಡಿಸ್ತೀವಿ, ಇಲ್ಲ ಏನು ಅಮಾನತ್ ಮಾಡಲೇಬೇಕು. ಇಂಥ ಅಧಿಕಾರಿಗಳು ನಮ್ಗೆ ಬೇಕಾಗಿಲ್ಲ ಮೇಡಮ್. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಎಲ್ಲ ಅಧಿಕಾರಿಗಳು ಹಾಕ್ತೀವಿ, ಎಲ್ಲ ಲೆಟರ್ಗಳು ನಮ್ಮ ಹತ್ರ ಇದೆ. ಪಂಚಾಯತ್ಗೆ ಏನೇನು ನಡೀತಾ ಇದೆ, ಏನು ಅಕ್ರಮಗಳು ನಡೀತಾ ಇದೆ ಪ್ರತಿಯೊಂದು ನನಗೆ ಗೊತ್ತಿಲ್ಲ. ನಾನು ಇಲ್ಲೇ ಸ್ಥಳೀಕ, ನಾನು ಒಬ್ಬ ಹೋರಾಟಗಾರರಾಗಿ ನಾವು ಇಲ್ಲದಕ್ಕೂ ಹೋಗಲ್ಲ, ಸ್ಟೆಪ್ ಮಾಡ್ತೀವಿ ಮೇಡಮ್. ಈ ಅಮ್ಮನ ನ್ಯಾಯ ಪಡಿಸ್ತೀವಿ. ನಮ್ಮದು ಸಂಘಟನೆ ಮಂದಿ ಸಮತಾ ಸೈನಿಕ ದಳ ಡಾಕ್ಟರ್ ಎಂ ವೆಂಕಟರಮಣ್ಣವರು ಅಣ್ಣವ್ರ ಹತ್ರ ನಾವು ಇರೋದು. ಈ ಸಮತಾ ಸೈನಿಕ ದಳ ಡಾಕ್ಟರ್ ಅಂಬೇಡ್ಕರ್ ಕಟ್ಟಿರುವಂಥ ಸಂಘಟನೆ. ಅವರು ಸಮಾನತೆ ಕೊಟ್ಟಿದ್ದಾರೆ. ವೆಂಕಟರಮಣ್ಣರು ಏನು ಹೇಳ್ತಾರೆ? ಅವ್ರ ಗಮನಕ್ಕೆ ತಗೊಂಬಂದ್ರೆ ಇನ್ನೂ ಗಮನಕ್ಕೆ ತಂದಿಲ್ಲ ಮೇಡಮ್. ಇವತ್ತಾಗಿರೋದು ರಾತ್ರಿಯಿಂದ ಇನ್ನು ಗಮನಕ್ಕೆ ತಂದಿಲ್ಲ. ಅವ್ರ ಗಮನಕ್ಕೆ ತರ್ತೀನಿ. ಈಗ ಅವ್ರಿಗೆ ಗಮನಕ್ಕೆ ತಂದಮೇಲೆ ಅವ್ರ ಮುಂದೆ ಹೋರಾಟ ಇರುತ್ತೆ. ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ರೆ ಎಮ್ಮ ಕರ್ಕೊಂಡು ಕೊಡಿಸ್ತೀನಿ. ನಾವು ಸಮತಾ ಸೈನಿಕದ ಮೇಲೆ ಅಂಬೇಡ್ಕರ್ ಕಟ್ಟುವ ಸಂಘಟನೆ, ನಾವು ನೀವು ಕಟ್ಟಿರುವಂಥ ಸಂಘಟನೆ DSS ಸಾವಿರಾರು ಇರ್ತವೆ. ಕಟ್ಟೋದು ಒಂದೇ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟೋದು ಶತಮಾನೋತ್ಸವ ಎಲ್ಲ ಕಡೆ ನಡೀತಾ ಇದೆ. ಅಂಥ ಸಂಘಟನೆ ನಾವು ಇದ್ದೀವಿ. ನಾವು ಒಂದು ಹೆಮ್ಮೆ ಮೇಡಮ್. ಅಂಥ ಸಂಘಟನೆ ನ್ಯಾಯ ಕೊಡಿಸ್ತೀವಿ ಹೊರತು ಸಮಾನತೆ ಅಂದರೆ ಹೆಣ್ಮಕ್ಳಿಗೂ ಸಮಾನತೆ, ಗಂಡು ಮಕ್ಳಿಗೂ ಸಮಾನತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಇದರಲ್ಲಿ ನನಗೆ ನ್ಯಾಯ ಕೊಡಿಸ್ಬೇಕು ಮುಂದೆ ನಿಂತಿದ್ದೀವಿ ಮೇಡಮ್. ನಮ್ಮ ತಬಸೂಬಾಗಲಿ ನಾವೆಲ್ಲ ಒಂದು ಸಂಘಟನೆ ಜೊತೆಲಿದ್ದೀವಿ. ಇವತ್ತಿಲ್ಲ ನಾಳೆ ನ್ಯಾಯ ಸಿಗ್ತೀವಿ.